ಕಮಿಟ್ಮೆಂಟ್ಸ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಕಮಿಟ್ಮೆಂಟ್ಸ್ಗೆ ನಾನಾ ಥರ ಅರ್ಥಗಳಿದೆ. ಬಟ್ ಈಗ ನಾನು ಹೇಳ್ತಾ ಇರೋದು ಒಂದು ಹೃದಯಗಳ ಕಮಿಟ್ಮೆಂಟ್ಸ್. ಲಾಲಿತ್ಯ ಸಂಗೀತದ ವಿಭಾಗದಿಂದ ನಮಗೆ ಸಹಾಯ ಮಾಡುತ್ತೆ, ಲಾವಣ್ಯ ಸಾಹಿತ್ಯದ ವಿಭಾಗದಿಂದ ಸಹಾಯ ಮಾಡುತ್ತೆ. ಇವೆರಡನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಇಷ್ಟು ವ್ಯಾಕರಣ ಗೊತ್ತಿದ್ರು ಸಾಕು, ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ. ಬಟ್ ಯಾಕೆಂತಂದರೆ ಕೆಲಸ ಮಾಡುವ ಹುಮ್ಮಸ್ಸು ಏನು ಮಾಡಿಬಿಡುತ್ತೆ, ನಮಗೆ ಈ ಹಸಿವನ್ನ ಸೈಡಿಗೆ ತಳ್ಳಿಬಿಡುತ್ತೆ. ಅವರ ಹೃದಯವಂತ ಅವರು ವಿ ಮನೋಹರ್ ಎಷ್ಟು ಸತಿ ನನಗೆ ಅದನ್ನು ಹೇಳ್ತಾನೆ ಇರ್ತಾರೆ. ಅವರು ಬಣ್ಣ ಇಲ್ಲದೆ ಮಾತಾಡ್ತಾರೆ. ಅದಕ್ಕೆ ಶಿವರಾಜ್ ಕುಮಾರ್ ಅವ್ರನ್ನ ಎಲ್ಲರೂ ಅಣ್ಣ ಅಂತಾರೆ ಚಿತ್ರರಂಗದಲ್ಲಿ. ನಾಡಿನ ಎಲ್ಲ ಹೃದಯವಂತರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಸೌಖ್ಯ ಅಂತ ಭಾವಿಸ್ತೀನಿ. ಸದಾಕಾಲ ಸಂತೋಷವಾಗಿರಿ, ಸುಖವಾಗಿರಿ, ಹಾಯಾಗಿರಿ. ಸದಾಕಾಲ ಮನಃಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ಹಾರೈಸ್ತಾ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಕೊಟ್ಟಂಥ ಎಸ್ ನಾರಾಯಣರವರು, ಚೈತ್ರದ ಪ್ರೇಮಾಂಜಲಿಯ ನಿರ್ದೇಶಕರು, ಹೊಸ ಅಲೆಯನ್ನೇ ಕ್ರಿಯೇಟ್ ಮಾಡಿದ್ರು. ನಮ್ಮ ಅದು ಎಷ್ಟು ಫ್ರೆಶ್ ಆಗಿತ್ತು ಅಂದರೆ, ಅದರಲ್ಲಿ ಹಂಸಲೇಖ ಸರ್ ಸಾಹಿತ್ಯ, ಸಂಗೀತ, ರಘುವೀರು ಶ್ವೇತಾರವರ ಅಭಿನಯ, ನಾರಾಯಣರವರು ಅದನ್ನು ಪ್ರೆಸೆಂಟ್ ಮಾಡಿದ ರೀತಿ ತುಂಬ ಅದ್ಭುತವಾದಂಥ ಒಂದು ಸಿನಿಮಾ ಚೈತ್ರದ ಪ್ರೇಮಾಂಜಲಿ. ಆ ಸಿನಿಮಾದ ನಂತರ ಎಸ್ ನಾರಾಯಣರವರು ಮಾಡಿದಂಥ ಪ್ರತಿಯೊಂದು ಸಿನಿಮಾ ಬಗ್ಗೆ ಕೂಡ ಜನಗಳಲ್ಲಿ ಅದೊಂದು ಕಾತರ ಕುತೂಹಲ ಹಾಗೇ ಮುಂದುವರಿತು. ಇವತ್ತಿನ ಹಿರಿಯ ರಾಜಕಾರಣಿ, ಗೌರವಾನ್ವಿತ ಎಚ್ ಡಿ ಕುಮಾರಸ್ವಾಮಿರವರು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಆ ಚಿತ್ರಕ್ಕೆ ಎಸ್ ನಾರಾಯಣರವರ ನಿರ್ದೇಶನ, ಅಮೃತ ವರ್ಷಿಣಿಯ ದೇವಾರವರು ಇದಕ್ಕೆ ಸಂಗೀತ ನಿರ್ದೇಶನ. ಗಲಾಟೆ ಅಳಿಯಂದ್ರು ಅಂತ ಹೆಸರಿಟ್ಟು ಈ ಚಿತ್ರಕ್ಕೆ ಶಿವರಾಜ್ ಕುಮಾರ್ ರವರು ಮುಖ್ಯ ಪಾತ್ರದಲ್ಲಿ, ಜೊತೆಗೆ ನಾರಾಯಣರವರು ಅಭಿನಯಿಸಿ ಈ ಸಿನಿಮಾವನ್ನು ತಯಾರು ಮಾಡಿದ್ರು. ಎಸ್ ನಾರಾಯಣ್ ತುಂಬ ಅದ್ಭುತವಾಗಿ ಗೀತ ರಚನೆ ಮಾಡ್ತಾರೆ. ಹಾಗಿದ್ದು ಕೂಡ ಅವರು ನಾನು ಬರೀಬೇಕು ಅಂತ ಅಪೇಕ್ಷೆ ಪಟ್ಟರು. ಈ ರೆಕಾರ್ಡಿಂಗ್ ನಡೆಯುವ ಸಮಯದಲ್ಲಿ ಮಲ್ಲೇಶ್ವರಂನಲ್ಲಿ ನಮ್ಮ ಮನೆ ಇತ್ತು. ನಮ್ಮ ಮನೆಗೆ ಎಸ್ ನಾರಾಯಣರು ಬಂದಿದ್ದರು. ನಮ್ಮ ಮನೆ ಇದ್ದ ಜಾಗದಲ್ಲಿ ನಮ್ಮ ಮನೆಯಿಂದ ಒಂದು 40 ಹೆಜ್ಜೆ ಇಟ್ಟರೆ ಅಲ್ಲೊಂದು ವೀಣಾ ಸ್ಟೋರ್ಸ್ ಅಂತ ಒಂದು ಇಡ್ಲಿ ಅಂಗಡಿ, ಬಹುತೇಕ ಆ ಏರಿಯಾದಲ್ಲಿ ಓಡಾಡೋ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಎಸ್ ನಾರಾಯಣರವರು ಅಲ್ಲಿ ವೀಣಾ ಸ್ಟೋರ್ಸಲ್ಲಿ ಇಡ್ಲಿ ತಿನ್ನೋಣ ಅಂತ ಹೋದೆ. ಅಲ್ಲಿ ಹೋದಾಗ ಅವರಂದರು, ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಗಲಾಟೆ ಅಳಿಯಂದ್ರು ಅಂತ ಸಿನಿಮಾ ಹೆಸರು, ಕುಮಾರಣ್ಣ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ, ಅದಕ್ಕೆ ನೀವು ಹಾಡುಗಳು ಬರೀಬೇಕು. ಯಾವ ಥರ ಬೇಕಾಗುತ್ತೆ ಹಾಡು? ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಬೇರೆ ಏನಾದರೂ ಇರಬೇಕು, ನಿಮ್ಮ ಸ್ಟೈಲಲ್ಲಿ ಏನಾದರೂ ಬರೀರಿ ಅಂತ. ಇಲ್ಲಿ ಒಂದು ಸ್ವಾರಸ್ಯ ಸನ್ನಿವೇಶ, ಅದು ಸೌತೆಕಾಯಿ ಸಾಂಬಾರು ಅನ್ಸುತ್ತೆ. ಅವರು ಸಾಂಬಾರು ಹಾಕಿದ್ರು, ಈ ಇಡ್ಲಿ ಸಾಂಬಾರು, ಅಲ್ಲಿ ಸೌತೆಕಾಯಿ, ರೋಡಲ್ಲಿ ನಿಂತ್ಕೊಂಡು ಹಿಂಗೆ ತಿಂತಾಯಿದ್ವಿ. ಅದಕ್ಕೆ ಸಾಮಾನ್ಯವಾಗಿ ಇಡ್ಲಿಗೆ ಚಟ್ನಿ ಹಾಕ್ತಾರೆ, ಆವತ್ತಿನ ದಿವಸ ಸಾಂಬಾರು ಕೂಡ ಹಾಕಿದ್ರು. ನಾನು ಹಿಂಗೆ ಇಟ್ಕೊಂಡು ಇಡ್ಲಿ ಫಸ್ಟ್ ತಿನ್ನೋದಾ, ತರಕಾರಿ ಫಸ್ಟ್ ತಿನ್ನೋದಾ, ಏನು ತಿನ್ನೋದು, ಸುಮ್ಮನೆ ಯೋಚನೆ ಮಾಡ್ತಾ ತಿಂತಿದ್ದೆ. ಅವ್ರು ಅದ್ಯಾಕೆ ಹಂಗೆ ಯೋಚನೆ ಮಾಡ್ತೀರಾ? ತಿನ್ನಿ ಅಂತಂದರು. ಯಾವ್ದು ಫಸ್ಟ್ ತಿನ್ನಲಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದೆ. ತುಂಬ ತಮಾಷೆ ಆಗಿತ್ತು, ತುಂಬ ವೆರಿ ಫ್ರೆಂಡ್ಲಿ ಎಸ್ ನಾರಾಯಣ್ ಸರ್. ಸರಿ, ರೋಡಲ್ಲಿ ಫುಟ್ಪಾತಲ್ಲಿ ನಿಂತ್ಕೊಂಡು ಸರಿ ಏನು ತಿನ್ನೋದು ಅಂತ ಅಂದ್ಕೊಂಡು ಈಗ ಇನ್ನೇನು ತಿನ್ನಬೇಕು ಅಂದಾಗ, ನೀವು ತಿಂತಾ ಇದ್ದೀರಾ ಮುತ್ಕೊಡ್ತಾ ಇದ್ದೀರಾ ಅಂತ ಅಂದರು ಅವರು. ತಕ್ಷಣ ಫ್ಲ್ಯಾಶ್ ಆಯಿತು. ಹೌದು, ಮತ್ತೆ ಮಾತಾಡ್ತಾನೆ ಇದ್ದೀನಿ, ತಿನ್ನೋಕೆ ಟ್ರೈ ಮಾಡ್ತಾ ಇದ್ದೀನಿ, ಮುತ್ಕೊಡ್ತಾ ಇದ್ದೀರಾ ಅಂತ ಬೇರೆ ಕೇಳಿದ್ರು. ಆಗ ಮಾತು ಮುತ್ತು ಒಂದು ಮಾಡಿದ್ರೆ ಐ ಲವ್ ಯು ಅಂತ ಹೇಳೋಂಥ ಒಂದು ಸಾಂಗು ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು, ಮಾತು ಮುತ್ತು ಒಂದು ಮಾಡಿ ಲವ್ ಯು ಅಂತ ಅಂದರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿ ತಿಂದೆ ನಾನು. ಈ ಕೆಲವರಿಗೆ ತಿನ್ನೋ ಒಂದು ಅಭ್ಯಾಸ ಇರುತ್ತೆ, ಈ ಸಾಂಬಾರು ಅನ್ನೋ ಥರ ಕಲ್ಸ್ಕೊಂಡ್ಬಿಡ್ತಾರೆ, ಇಡ್ಲಿಗೆ ಸಾಂಬಾರನ್ನ ಆ ಥರ ಕಲ್ಸ್ಕೊಂಡು ಮಾತು ಮುತ್ತು ಒಂದು ಮಾಡಿ ಲವ್ ಯು ಅಂತಾರೆ ಅಂತ ಅಂದೇಳಿ. ಅದ ತಕ್ಷಣ ಚೆನ್ನಾಗಿದೆಯಲ್ಲ ಇದನ್ನು ಪಲ್ಲವಿಯಾಗಿ ಇಟ್ಕೋಬೋದು ನಾನು. ಸರ್, ಪಲ್ಲವಿಗೆ ಎಲ್ಲಾಗುತ್ತೆ ಗೊತ್ತಿಲ್ಲ, ದೇವ ಟ್ಯೂನ್ ಕೊಟ್ಟ ಮೇಲೆ ಯೋಚನೆ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಕಂಪೋಸಿಂಗ್ ಸಮಯ ಅವರು ಟ್ಯೂನ್ ಕೊಟ್ಟರು. ಆ ಟ್ಯೂನ್ನಲ್ಲಿ ಕರೆಕ್ಟಾಗಿ ಎಲ್ಲೂ ಮ್ಯಾಚ್ ಆಗಿಲ್ಲ ಆ ಲೈನು. ನಾನು ಯೋಚನೆ ಮಾಡ್ತಾ ಇದ್ದೆ, ಅವ್ರು ಏನು ಹೊಳಿತಿಲ್ವ ಆ ಲೈನು ಅಂದರು. ಇಲ್ಲ, ಆ ಮಾತು ಮುತ್ತು ಲವ್ ಎಲ್ಲ ಹಾಕೋದು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದೆ. ನಕ್ಬಿಟ್ರು. ಆ ಹಾಡಿನ ಕೊನೆಯಲ್ಲಿ ಮಾತಾಡು ಅಂತಾಳೆ, ಮುದ್ದಾಡು ಅಂತಾಳೆ, ಮಾತು ಮುತ್ತು ಒಂದು ಮಾಡಿ ಲವ್ ಯು ಅಂತಾಳೆ ಅಂತ ಆ ಲೈನು, ಆ ಟ್ಯೂನ್ ಕರೆಕ್ಟಾಗಿ ಫಿಕ್ಸ್ ಆಯಿತು. ಏನೋ ಒಂದು ಕಿಕ್ಕಿದೆ ಅಂತ ಅನ್ನಿಸ್ತು. ಅದರ 2-3 ದಿವಸಕ್ಕೆ ಎಸ್ ನಾರಾಯಣ್ ಅವ್ರ ಮನೆ ಗೃಹ ಪ್ರವೇಶ. ಅವ್ರ ಮನೆಗೆ ನಾನು ಹೋಗಿದ್ದೀನಿ. ಮಾನ್ಯ ಮಾಜಿ ಪ್ರಧಾನಿಗಳು ದೇವೇಗೌಡ ಅವರು ಅವ್ರ ಮನೆಗೆ ಬಂದಿದ್ದರು. ಅವ್ರು ಹೊರಟು ಸ್ವಲ್ಪ ಹೊತ್ತಿಗೆ ಕುಮಾರಣ್ಣವ್ರು ಅವ್ರ ಮನೆಗೆ ಬಂದರು, ನಾರಾಯಣ ಅವ್ರ ಮನೆಗೆ. ಆಗ ಈ ಹಾಡೆಲ್ಲ ಕೆಲಸಗಳೆಲ್ಲ ನಡೀತಾ ಇದೆ ನೋಡಿ, ಈ ಥರ ಒಂದು ಪಲ್ಲವಿದೆ, ಇದು ಹಾಡಲ್ಲಿ ಒಂದು ಲೈನ್ ಬಂದಿದೆ ಅಂದ್ಬಿಟ್ಟು ಈ ಲೈನ್ನ ನಾರಾಯಣ ಕುಮಾರಸ್ವಾಮಿ ಅವರು ಹೇಳಿದ್ರು. ಕುಮಾರಸ್ವಾಮಿ ಅವರು ಆ ಲೈನ್ ನೋಡ್ಬಿಟ್ಟು
ಇದ ಹಾಡು, ಇದು ಹೇಗೆ ಬರುತ್ತೆ ಅಂತ ಕೇಳಿದ್ರು. ನಾನು, ಕುಮಾರಣ್ಣವರು, ನಾರಾಯಣವರು ಕೂತಿದ್ದೀವಿ. ಆಗ ನಾರಾಯಣವ್ರ ಮನೆಯಲ್ಲಿ ಗೃಹ ಪ್ರವೇಶದ ಸಂದರ್ಭ, ಹಬ್ಬದ ವಾತಾವರಣ, ಸೌಂದರ್ಯ ಲಹರಿ ಪ್ಲೇ ಮಾಡಿದ್ರು. ನಾನು ತಕ್ಷಣ, ನೀವು ಡೈಲಿ ಕೇಳ್ತೀರಾ ಇದನ್ನ ಅಂತಂದೆ. ನಮ್ಮಲ್ಲಿ ಕೇಳ್ತಾನೆ ಇರ್ತೀವಿ ಹಂಗಂತಂದ್ರು. ನಾನು ಕುಮಾರಣ್ಣವ್ರಿಗೆ, ನೀವು ಕೇಳ್ತೀರಾ ಇದನ್ನ? ನಾನು ಕೇಳ್ತಾ ಇರ್ತೀನಿ, ಅದು ನಮ್ಮ ಜೊತೆಗೆ ಇರುತ್ತೆ ಯಾವಾಗಲೂ. ನಾನು ಇವ್ರಿಗಂದೆ, ನಿಮ್ಮ ನೆರಳು ಕೂಡ ಸೌಂದರ್ಯ ಲಹರಿ ಅಂದ್ರು. ಅದರ ನೆನಪೇ ಗಟ್ಟಿ ಮೇಳ ಅಂತಂದೆ. ಈಗ ಏನೇನೋ ಇದೆಲ್ಲ ಹಾಡಲ್ಲಿ ಬರುತ್ತಾ ಅಂತಂದ್ರು. ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ನಿನ್ನ ನೆರಳು ಕೂಡ ಸೌಂದರ್ಯ ಲಹರಿ, ನಿನ್ನ ನೆನಪೇ ಗಟ್ಟಿ ಮೇಳ ಅಂತ ಚರಣದ ಲೈನ್ಗಳನ್ನು, ಅಂದರೆ ಹಾಡಿನ ಮಧ್ಯಭಾಗದಲ್ಲಿ ಬರುವಂಥ ಲೈನ್ಗಳನ್ನು ಬರ್ಕೊಂಡ್ಬಿಟ್ಟು ಓಪನಿಂಗ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಕುಮಾರಣ್ಣವ್ರು ಹೊರಟರು. ಸ್ಟುಡಿಯೋಗೆ ಬಂದ್ವಿ. 2 ದಿನ ಬಿಟ್ಟು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಮೀಟ್ ಮಾಡಿದ್ವಿ. ಅಲ್ಲಿ ಮ್ಯೂಸಿಕ್ ಟ್ರ್ಯಾಕ್ ರೆಕಾರ್ಡಿಂಗ್ ನಡೀತಿತ್ತು. ಅಲ್ಲಿಂದ ನಾನು, ನಾರಾಯಣವರು ನಮ್ಮ ಮನೆಗೆ ಬಂದು ಕೂತಿದ್ದೀವಿ. ಈ ಹಾಡನ್ನ ಆರಂಭ ಹೆಂಗೆ ಮಾಡೋಣ ಅಂತ. ಅವಾಗ ನನ್ನ ಮನಸ್ಸಿಗೆ ಬಂದ ಆಲೋಚನೆ, ಒಬ್ರನ್ನೊಬ್ರು ಒಪ್ಕೊಳ್ಳೋದು, ಒಬ್ರನ್ನೊಬ್ರು ಇಷ್ಟಪಡೋದು, ಒಬ್ಬರ ಮೇಲೆ ಒಬ್ಬರು ಪ್ರೀತಿಯಿಂದ ಮುಗಿಬೀಳೋಂಥ ಸನ್ನಿವೇಶ. ಒಂದು ವಿಶಾಲವಾದಂಥ ಸಾಗರವನ್ನು ಗಂಡಿಗೆ ಹೋಲಿಸ್ಕೊಂಡು, ಹುಣ್ಣಿಮೆಯನ್ನು ಅದರ ಬೆಳಕನ್ನು ಹೆಣ್ಣಿಗೆ ಹೋಲಿಸ್ಕೊಂಡು ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಅದನ್ನು ಉಲ್ಟಾ ಮಾಡಿದ್ರೆ ಹೇಗೆ? ಪ್ರಕೃತಿಯಲ್ಲಿ ಗಂಡು ಯಾವುದು, ಹೆಣ್ಣು ಯಾವುದು, ನಾವು ಅಂದುಕೊಂಡ ಜೆಂಡರ್ ತಾನೇ ಅದಿರುತ್ತೆ ಅಂತ. ಹಾಗಾದರೆ ಹೇಗೆ ಸಾಗರವನ್ನು ಒಂದು ಹೆಣ್ಣನ್ನು ಸಾಗರ ಅಂದರೆ ಚೆನ್ನಾಗಿರಲ್ವಲ್ಲ? ಇಲ್ಲ, ಸಾಗರಿ ಅಂತ ಹೇಳೋಣ. ಓಕೆ, ಹಾಗಾದ್ರೆ ಗಂಡು ಹುಣ್ಣಿಮೆನೆ. ಆಗ ಶುರುವಾಗಿದ್ದು, ಸಾಗರಿಯೇ ಸಾಗರಿಯೇ ಸುಂದರಿಗೂ ಸುಂದರಿಯೇ ಚೆಲುವು ಚಿತ್ತಾರ ಬರೆದಾಯ್ತು. ಸರಿ, ಈ ಹಾಡಲ್ಲಿ ಚೆಲುವು ಚಿತ್ತಾರ ಬರೆದಾಯ್ತು ಅಂತ ಬರ್ತಿದೆ. ಆಮೇಲೆ ಬೇರೆ ಏನಾದರೂ ಬೇಕು ಲೈನು ಇದ್ರೆ ಇನ್ನೊಂದು ಚೂರು ಸಿಂಪಲ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು, ಹೃದಯ ಕೈ ಬಿಸಿ ಕರೆದಾಯ್ತು, ಮನಸ್ಸು ತಿಲ್ಲಾನ ಬರೆದಾಯ್ತು, ಚೆನ್ನಾಗಿದೆ ಅಂತಂದ್ರು. ಬಟ್ ಈ ಚೆಲುವು ಚಿತ್ತಾರ ಬರೆದಾಯ್ತು ಅನ್ನೋದು ಅವ್ರ ಮನಸ್ಸಲ್ಲಿ ಹಾಗೆ ಕೂತ್ಬಿಟ್ಟಿತ್ತು. ಮುಂದಿನ ದಿನಗಳಲ್ಲಿ ಅವರು ಚೆಲುವಿನ ಚಿತ್ತಾರ ಅಂತಾನೆ ಒಂದು ಅದ್ಭುತವಾದ ಮ್ಯಾಸಿವ್ ಹಿಟ್ ಸಿನಿಮಾವನ್ನು ಕೊಟ್ಟರು ನಾರಾಯಣವರು. ಹಂಗೆ ಬರ್ಕೊಂಡು ಪಲ್ಲವಿ ಆಗೋಯ್ತು. ನೆಕ್ಸ್ಟು ನಾರಾಯಣವರು ಊಟಕ್ಕೆ ಹೋದರು. ಊಟಕ್ಕೆ ಹೋಗಿ ಬರೋಷ್ಟರಲ್ಲಿ ಅವರು, ನೀವು ಬರೆದ್ಬಿಟ್ಟು ನನಗೆ ಕಳಿಸಿ, ಪರವಾಗಿಲ್ಲ ಅಂತಂದರು. ಸರಿ, ನಾನು ಬರೆಯೋದಕ್ಕೆ ಕೂತ್ಕೊಂಡೆ. ಈ ರೂಟ್ ಓಕೆ ಅಲ್ವಾ? ಈ ಹಾಡು ಬರೆಯುವಾಗ ಯಾವುದೋ ಒಂದು ಪದಗಳು ಬರೆಯೋದು, ಆ ಪದಕ್ಕೊಂದು ಪದವನ್ನು ಪೋಣಿಸೋದು, ಅಲ್ಲದು ಲಾಲಿತ್ಯ ಲಾವಣ್ಯ ಎರಡು ಬೇಕಾಗತ್ತೆ. ಹಾಡು ಬರೆಯೋದು ಬಹಳ ಸುಲಭ, ಯಾರು ಬೇಕಾದರೂ ಹಾಡು ಬರೀಬಹುದು. ಒಂದು, ಆ ಹಾಡಿಗೆ ನಾವು ಸೋಲ್ಬೇಕು ಪ್ರೀತಿಯಿಂದ, ಆಗ ಹಾಡು ನಮ್ಮನ್ನು ಪ್ರೀತಿಯಿಂದ ಗೆಲ್ಲಿಸುತ್ತೆ. ಪ್ರೀತಿ ಇದ ಕಡೆ ಸೋಲ್ಬೇಕು, ಆವಾಗಲೇ ಗೆಲುವು ಸಿಗೋದು. ಹಾಡಿಗೆ ಬೇಕಾಗಿದ್ದು ಒಂದು ಲಾಲಿತ್ಯ, ಒಂದು ಲಾವಣ್ಯ ಅಷ್ಟೇ. ಲಾಲಿತ್ಯ ಸಂಗೀತದ ವಿಭಾಗದಿಂದ ನಮಗೆ ಸಹಾಯ ಮಾಡುತ್ತೆ, ಲಾವಣ್ಯ ಸಾಹಿತ್ಯದ ವಿಭಾಗದಿಂದ ಸಹಾಯ ಮಾಡುತ್ತೆ. ಇವೆರಡನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಇಷ್ಟು ವ್ಯಾಕರಣ ಗೊತ್ತಿದ್ರೂ ಸಾಕು, ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ. ಮೈನಾಗಿ ಏನಂದರೆ, ನಮ್ಮ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕವಿತ್ವ ಇದ್ದೇ ಇರುತ್ತೆ. ಆ ಕವಿತ್ವ ಹೇಗೆ ಅದು ಹೊರಹೊಮ್ಮತ್ತೆ, ಹೇಗೆ ಬರಬೇಕು ಅಂದಾಗ ಅದಕ್ಕೊಂದು ಸಣ್ಣ ಒಂದು ನಡೆ ಬೇಕಾಗತ್ತೆ. ಆ ಜತಿ, ನಡೆ, ಲಯ ಇದೆಲ್ಲ ಸಂಗೀತದಿಂದ ನಮಗೆ ಸಿಕ್ಕುವಂಥದ್ದು, ಸಾಹಿತ್ಯದಿಂದ ಸಂಗೀತಕ್ಕೆ ಸಿಗುವಂಥದ್ದು. ಇದು ಒಂದು ವಿಶೇಷವಾದ ಒಲವು. ಇವತ್ತಿನ ದಿವಸ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ, ಇವತ್ತಿನ ದಿವಸ ಅಲ್ಲ, ಒಂದು 15 ವರ್ಷದ ಈಚೆಗೇನೆ ಎಂಥೆಂಥ ಕವಿಗಳು, ಫೇಸ್ಬುಕ್ಕಲ್ಲಿ ಬರೆಯುವಂಥ ಕವಿಗಳು, ಇನ್ಸ್ಟಾಗ್ರಾಮಲ್ಲಿ ಬರೆಯುವಂಥ ಕವಿಗಳು, ಅವ್ರವ್ರು ಮಾಡುವಂಥ ಕಂಪೋಸಿಷನ್ಸ್ ನೆನೆಸ್ಕೊಂಡ್ರೆ ಗ್ರೇಟ್. ಅವ್ರಗಳ ವೇದಿಕೆ ಸಿಕ್ಕಿರಲ್ಲ. ಅವ್ರಿಗೆ ಕರೆಕ್ಟಾದ ವೇದಿಕೆ ಸಿಕ್ಕಿದ್ರೆ ಮಾತ್ರ ನಮ್ಮಲ್ಲಿ ರಸ್ತೆಗೆ ಒಬ್ಬರು ಕವಿ ಸಿಗ್ತಾರೆ, ಪ್ರತಿ 2 ರಸ್ತೆಗೆ ಒಬ್ಬ ನೈಜ ಸಂಗೀತಗಾರ ಸಿಗ್ತಾನೆ. ಬಟ್ ಏನಂದರೆ, ಕೆಲಸ ಮಾಡುವವರಿಗಿಂತಲೂ ಕೇಳುವವರು ಹೆಚ್ಚಿದ್ರೆ ಮಾತ್ರನೇ ಕೆಲಸ ಮಾಡುವವರಿಗೆ ಬದುಕು. ಮತ್ತೆ ನಾನು ಬರಿತಾ ಕೂತೆ. ಆಗ ಬರೆಯೋವಾಗ ನಾನು ಸಾಮಾನ್ಯವಾಗಿ ಪೆನ್ಸಿಲಲ್ಲಿ ಬರೀತಿದ್ದೆ ಸ್ವಲ್ಪ ದಿವಸ. ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಟೀ ಎಡಗೈಯಲ್ಲಿ ಸಿಕ್ತು, ಬಲಗೈಯಲ್ಲಿ ಬೊಂಬಾಟಾಗಿರುವಂಥ ನಟರಾಜ ಪೆನ್ಸಿಲ್ ಇತ್ತು. ಶುರು ಮಾಡಿದೆ. ಕಮಿಟ್ಮೆಂಟ್ಸು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಕಮಿಟ್ಮೆಂಟ್ಸ್ಗೆ ನಾನಾ ಥರ ಅರ್ಥಗಳಿದೆ. ಬಟ್ ಈಗ ನಾನು ಹೇಳ್ತಾ ಇರೋದು ಒಂದು ಹೃದಯಗಳ ಕಮಿಟ್ಮೆಂಟ್ಸು, ಇಚ್ಛೆಗಳ ಕಮಿಟ್ಮೆಂಟ್ಸು, ಅಲ್ಲ ಪ್ಯೂರ್ ಆಗಿರುವಂಥ ಪ್ರೀತಿಯ ಕಮಿಟ್ಮೆಂಟು. ಏನಂತಂದರೆ, ಅದನ್ನು ಅವಳು ಇಲ್ಲಿ ಕೊಡಬೇಕು ಹಾಡಲ್ಲಿ. ನಿನ್ನ ಬಯಸಿ ಬಯಸಿ ನಿನ್ನ ಹೆಜ್ಜೆ ಬಳಸಿ ನಿನ್ನ ಹೆಸರ ಉಸಿರಿಗಿಡುವೆ, ನಿನ್ನ ಉಸಿರ ಎಲ್ಲ ಏರಿಳಿತವನ್ನು ಅಂತ ಫಸ್ಟ್ ಬರೆದು, ಹಂಗಲ್ಲ ಅಂದ್ಬಿಟ್ಟು, ನನ್ನ ಉಸಿರ ಎಲ್ಲ ಏರಿಳಿತವನ್ನು ನಿನಗಾಗಿ ಮೀಸಲಿಡುವೆ. ಇವಳು ಕೊಡೋ ಕಮಿಟ್ಮೆಂಟ್ಗೆ ಪ್ರತಿಯಾಗಿ ಇವನೊಂದು ಕಮಿಟ್ಮೆಂಟ್ ಕೊಡಬೇಕು. ನಿನ್ನ ಸನಿಹ ಚಂದ, ನಿನ್ನ ಸ್ಪರ್ಶ ಚಂದ, ನಿನ್ನ ನಗೆಯೇ ನನ್ನ ಬಲವೇ, ನನ್ನ ಕನಸನ್ನೆಲ್ಲ ನಿನ್ನ ಕಣ್ಣಿಗಿಟ್ಟು ಸೇತುವೆಯ ಮಾಡಿಬಿಡುವೆ ಅಂತ ಇವನೊಂದು ಕಮಿಟ್ಮೆಂಟ್ ಕೊಡ್ತಾನೆ.
ಇಲ್ಲಿ ಈ ಮಧ್ಯ ಏನಾಯ್ತು ಅಂದರೆ ಆ ಸಿನಿಮಾ ಟೀಮ್ನಲ್ಲಿ ಒಂದು ಡಿಸ್ಕಷನ್ ಆಗ್ತಾ ಇತ್ತು. ಸಾಕ್ಷಿ ಶಿವಾನಂದ್ ಇದಕ್ಕೆ ಹೀರೋಯಿನ್, ಏನು ಸ್ಕಿನ್ ಟೋನ್ ರೀ ಅದು ಅಂತ ಅವ್ರು ಮಾತಾಡ್ತಾ ಇದ್ರು. ಎಲ್ಲ ಇದ್ವಿ ಅಲ್ಲಿ. ಅದು ಇಲ್ಲಿ ನೆನಪಾಯ್ತು ನನಗೆ. ಅವಳು ಹೇಳ್ತಾಳೆ, ಹುಣ್ಣಿಮೆ ಹುಣ್ಣಿಮೆ ನಿನಗೇನ ರೇಷ್ಮೆ ಅಂತ. ಅಲ್ಲಿಂದ ನೆಕ್ಸ್ಟ್ ಮುಂದಿನ ಪ್ಯಾರವನ್ನ ಬರೀ ಟೀ ಕುಡ್ಕೊಂಡು ಊಟದ ಸಮಯದಲ್ಲಿ ಬೆಳಗ್ಗೆಯಿಂದ ಏನೂ ಇಲ್ಲದೆ ಬರೀ ಅರ್ಧ ಟೀ ಅನ್ಕೊಂಡೆ. ಅವಾಗ ನನಗೆ ಒಂದು ಬ್ಯಾಡ್ ಹ್ಯಾಬಿಟ್ ಅಂದರೆ ಟೈಮ್ ಸರಿಯಾಗಿ ತಿಂಡಿ ತಿನ್ನಲ್ಲ, ಟೈಮ್ ಸರಿಯಾಗಿ ಊಟ ಮಾಡಲ್ಲ. ಊಟ ತಿಂಡಿ ಮಾಡೋದೇ ದೊಡ್ಡ ಅಪಚಾರವ, ದೊಡ್ಡ ಹೊರೆಯ ಅನ್ನೋ ರೀತಿಯಲ್ಲಿ ವಿಚಿತ್ರವಾಗಿ ತಲೆಯಲ್ಲಿ ಕೂತು ಯಾವಾಗಲೂ ಟೀ ಕುಡಿಯೋದು. ಇದು ತುಂಬ ಕೆಟ್ಟದ್ದು. ಊಟ ತಿಂಡಿ ಟೈಮ್ನಲ್ಲಿ ಒಂದು ಚೂರಾದರೂ ಬಿಸ್ಕೆಟು ಬನ್ನ ಬಾಯಿಗೆ ಹೋಗಲಿಲ್ಲ ಅಂದರೆ, ಒಂದು ಅರ್ಧ ಇಡ್ಲಿನೂ ಬಾಯಿಗೆ ಹೋಗಲಿಲ್ಲ ಅಂದರೆ, ಒಂದಿಷ್ಟು ಚಿತ್ರಾನ್ನ ಮೊಸರನ್ನೂ ಬಾಯಿಗೆ ಹೋಗಲಿಲ್ಲ ಅಂತಂದರೆ, ಬರೀ ಕಾಫಿ ಟೀಗಳಿಂದ ಎಂಥ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತಂದರೆ, ವಿ ಮನೋಹರ್ ಅವರು ನನಗೆ ತುಂಬ ಸತಿ ಹೇಳೋರು, ಬೇಡ ನೀವು ಊಟ ತಿಂಡಿನೆಲ್ಲ ಬಿಟ್ಟು ಬರೀ ಟೀ ಕುಡ್ಕೊಂಡು ಹಾಡು ಬರೀತಿದ್ದೀರಾ, ಇದು ಬೇಡ, ಇದರಿಂದ ನಾನು ತುಂಬ ಅನುಭವಿಸಿದ್ದೀನಿ ಈ ಗ್ಯಾಸ್ಟ್ರೈಟಿಸ್ ಅಂತ, ಹಂಗೆಲ್ಲ ಮಾಡ್ಕೋಬೇಡಿ, ಟೈಮ್ ಸಲ ತಿನ್ನಿ ಅಂತ ತುಂಬ ಸತಿ ಹೇಳಿದ್ದಾರೆ ಅವರು. ಅವರ ಹೃದಯವಂತ ಅವರು ವಿ ಮನೋಹರ್. ಎಷ್ಟು ಸತಿ ನನಗೆ ಅದನ್ನು ಹೇಳ್ತಾನೆ ಇರ್ತಾರೆ ಅವರು. ಈಗಲೂ ಸಿಕ್ಕಿದಾಗ ಟೈಮ್ ಸರಿ ಊಟ ತಿಂಡಿ ಮಾಡ್ತಿದ್ರಾ ಇಲ್ವಾ ಅಂತ ಹೇಳ್ತಾರೆ. ಬಟ್ ಯಾಕೆಂತಂದರೆ ಕೆಲಸ ಮಾಡುವ ಹುಮ್ಮಸ್ಸು ಏನು ಮಾಡಿಬಿಡುತ್ತೆ, ನಮಗೆ ಈ ಹಸಿವನ್ನ ಸೈಡಿಗೆ ತಳ್ಳಿಬಿಡುತ್ತೆ, ಕೆಲಸದ ಕಡೆ ಹೆಚ್ಚು ಗಮನ ಹರಿಸುತ್ತೆ. ಇದಾದ್ಮೇಲೆ ನಾನು ಫೋನ್ ಮಾಡಿ ಹೇಳಿದೆ, ನೋಡಿ ಈ ಥರ ಸಾಲುಗಳು ಇದು ಓಕೆನಾ ಅಂತ. ಅವರು ಟ್ಯೂನ್ನಲ್ಲೇ ಹಾಡು ನೋಡಿಕೊಂಡು, ಈ ಸಂಗೀತ ಸಾಹಿತ್ಯ ಬೆರೆತರೆ ಎಷ್ಟು ಚೆನ್ನಾಗಿರುತ್ತಲ್ವ, ಅದು ಕರೆಕ್ಟಾಗಿ ಬೆರಿಬೇಕು ಅಂದ್ಕೊಂಡು ಒಂದಷ್ಟು ತಮಾಷೆ ಮಾತಾಡ್ಕೊಂಡು ತುಂಟುತನವಾಗೆಲ್ಲ ಮಾತಾಡ್ತೀವಿ. ಆಗಾಗ ಮಾತಾಡಿಕೊಂಡು ನಕ್ಬಿಟ್ಟು ಫೋನ್ ಇಟ್ಟಿದ ತಕ್ಷಣ ಆ ಪ್ರೇರಣೆಯಿಂದ ಇಲ್ಲಿ ಹೀರೋಯಿನ್ಗೆ ಏನು ಹೇಳ್ಬೋದು, ನಿನ್ನ ಲಜ್ಜೆಯೊಂದು ಸಂಗೀತದಂತೆ, ನಿನ್ನ ಹೆಜ್ಜೆ ನನ್ನ ತಾಳ, ನಿನ್ನ ಮೌನ ಒಂದು ಸಾಹಿತ್ಯದಂತೆ, ಅದೇ ನನ್ನ ಅಂತರಾಳ. ಇದರ ಮುಂದಿನ ಸಾಲು ಬರೆಯುವಾಗ ನೆನಪಾಗಿದ್ದು, ನಾರಾಯಣ್ ಅವರ ಮನೆಯಲ್ಲಿ ನಾನು ಕುಮಾರಣ್ಣ ನಾರಾಯಣ ಅವರು ಡಿಸ್ಕಸ್ ಮಾಡುವಾಗ ಅಲ್ಲಿ ಪ್ಲೇ ಆಗ್ತಿದ್ದ ಸೌಂದರ್ಯ ಲಹರಿ ವಿಚಾರ ಪ್ರಸ್ತಾಪ ಬಂದಿದ್ದಕ್ಕೆ ಅದನ್ನು ಡಿವೈನ್ ಫುಲ್ ಲವ್ ಆಗಿ ತಗೊಂಡಿದ್ದೆ. ತುಂಬ ನಾವು ಗೌರವ ಕೊಡುವಂಥ ಅಮೂಲ್ಯವಾದಂಥ ಗ್ರಂಥ, ಅಮೂಲ್ಯವಾದಂಥ ಶ್ಲೋಕ, ಸಾರಾಂಶ ಸೌಂದರ್ಯ ಲಹರಿ. ಅದನ್ನು ಇಲ್ಲಿ ಪವಿತ್ರವಾದ ಪ್ರೀತಿಗೆ ಹೇಗೆ ಹೋಲಿಸ್ಕೋಬೋದು ಅಂತಂದಾಗ ಅದು ಇಲ್ಲಿ ಬಳಸಿದ್ದು, ನಿನ್ನ ನೆರಳು ಕೂಡ ಸೌಂದರ್ಯ ಲಹರಿ, ನಿನ್ನ ನೆನಪೆ ಗಟ್ಟಿ ಮೇಳ, ಮಾತೊಂದು ಸಾಕು ಈ ಹೃದಯ ಸೋಕು, ಮರೆಯುವುದು ಹಗಲು ಇರುಳ. ಮತ್ತೆ ಸಾಗರಿ ಕಿರುನಗೆ ಕಿನ್ನರಿ. ಇಲ್ಲಿ ಬಂದ ತಕ್ಷಣ ಈ ಸಾಲು ನೋಡುವಾಗ ನಾರಾಯಣ ಹೇಳಿದ್ರು, ಕಿರುನಗೆ ಕಿನ್ನರಿ ಅಂತ ಒಂದು ಟೈಟಲ್ ಸಿನಿಮಾ ಮಾಡಿದ್ರೆ ಹಿಂಗೆ ಇರುತ್ತೆ ಅಂತ. ಅವ್ರು ಯಾವುದೇ ಒಂದು ಸಣ್ಣ ಟೈಟಲ್ ಸಿಕ್ಕರೆ ಅದಕ್ಕೆ ಅದ್ಭುತವಾದ ಕಥೆ ಮಾಡುವಂಥ ಒಬ್ಬ ರೈಟರ್. ತುಂಬ ಚೆನ್ನಾಗಿ ಫೀಲ್ ಮಾಡಿದ್ರು. ಮಾತಾಡು ಅಂತಾಳೆ, ಮುದ್ದಾಡು ಅಂತಾಳೆ, ಇಡ್ಲಿ ಹೋಟ್ಲ್ ಹತ್ರ ಹುಟ್ಟಿದ್ದು, ಮಾತು ಮುತ್ತು ಒಂದು ಮಾಡಿ ಲವ್ ಯು ಅಂತಾಳೆ, ಲವ್ ಯು ಅಂತಾಳೆ, ಲವ್ ಯು ಅಂತ ಹಾಡು ಕಂಪ್ಲೀಟ್ ಆಯಿತು. ಈ ಹಾಡನ್ನು ಸ್ಟುಡಿಯೋಗೆ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ ದೇವ ಇರಲಿಲ್ಲ. ಸಾಮಾನ್ಯವಾಗಿ ದೇವ ಅವರ ಮ್ಯೂಸಿಕ್ ಡೈರೆಕ್ಷನ್ಗೆ ನಾನು ಬರೆದಂಥ ಹಾಡುಗಳು ಧ್ವನಿ ಮುದ್ರಣ ಆಗುವಾಗ, ಸಿಂಗರ್ಸ್ ಎಲ್ಲ ಹಾಡುವಾಗ, ಎಸ್ಪೆಷಲಿ SPB ಸರ್, ಚಿತ್ರ ಅವರೆಲ್ಲ ಹಾಡುವಾಗ ದೇವ ಅವರು ಸಾಮಾನ್ಯವಾಗಿ ಇರ್ತಿರಲಿಲ್ಲ. ಅವರ ಬ್ಯುಸಿಯಲ್ಲಿ ಅವರು ಚೆನ್ನೈಯಲ್ಲಿ ಇರ್ತಿದ್ರು. ಆ ಎಲ್ಲ ಹಾಡುಗಳನ್ನ ವಾಯ್ಸ್ ಮಿಕ್ಸಿಂಗ್ ಮಾಡುವ, ಧ್ವನಿ ಮುದ್ರಣ ಮಾಡುವ ಒಂದು ಜವಾಬ್ದಾರಿ ನನಗೆ ಕೊಡ್ತಿದ್ರು, ಸಿಗ್ತಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. SPB ಅವರು, ಚಿತ್ರ ಅವರು ಈ ಹಾಡನ್ನು ಹಾಡಿದಾಗ ಈ ಅಕ್ಷರಗಳು, ಈ ಪದಗಳು, ಆ ಟ್ಯೂನ್ ಜೊತೆಗೆ, ಆ ರಿದಮ್ ಜೊತೆಗೆ ಅದು ಎಷ್ಟು ಚೆನ್ನಾಗಿ ಮೇಳೈಸ್ಕೊಂಡು ಬಂತು ಅಂತಂದರೆ, ಇದನ್ನು ಪಿಕ್ಚರೈಸ್ ಇವರು ಮಾಡಿರೋ ರೀತಿ ನೋಡಿದಾಗ ನನಗೆ ಇಲ್ಲಿ ಅನ್ನಿಸ್ತು. ಮತ್ತೊಂದು ಮೆರುಗಾಗಿ ಕಾಣಿಸಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಶಿವಣ್ಣ ಅವರ ಆ್ಯಕ್ಟಿವ್ನೆಸ್, ಸಾಕ್ಷಿ ಅವರ ಒಂದು ನಟನೆ ಜೊತೆಗೆ ಆ ಸಮುದ್ರ ತೀರದಲ್ಲಿ ಆ ಬೋಟಿಂಗು, ಆ ರೇಸು, ಇವ್ರು ಮಾಡಿರೋ ಪಿಕ್ಚರೈಸೇಷನ್ನು, ಆ ಕ್ಯಾಮ್ರಾ ವರ್ಕು, ಈ ಹೊತ್ತಿಗೂ HD ಕುಮಾರಸ್ವಾಮಿ ಅವರು ಎಲ್ಲಿ ಸಿಕ್ಕಿದ್ರು ಕೂಡ 2 ನಿಮಿಷ ಮಾತಾಡಿದರೆ ಅದನ್ನು 30 ಸೆಕೆಂಡು ಸಾಗರಿಯ ಹಾಡಿನ ಬಗ್ಗೆ ಅವರು ಮಾತಾಡಿದ ನಂತರವೇ ಮಿಕ್ಕಿದ ವಿಷಯ ಮಾತಾಡ್ತಾರೆ. ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದೀವಿ. ನಾನು ಕುಮಾರಣ್ಣ ಅವರು ಹಲವಾರು ವಿಷಯಗಳನ್ನ ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಎಷ್ಟೋ ಆಪ್ತತೆಯಿಂದ ಎಷ್ಟೋ ಒಳ್ಳೆ ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ. ಬಟ್ ಪ್ರತಿ ಮೀಟಿಂಗಲ್ಲೂ ಕೂಡ ಈ ಹಾಡನ್ನು ಅವ್ರು ನೆನೆಸ್ಕೋತಾರೆ, ಈ ಹಾಡನ್ನು ಸದಾ ಅವ್ರ ಮೆಲುಕು ಹಾಕ್ತಾರೆ. ಅಷ್ಟು ಅವ್ರ ಮನಸ್ಸಿಗೆ ನಾಟಿದಂಥ ಹಾಡಿದು. ಆ ಥರದ ಒಂದು ಅವಕಾಶವನ್ನು ಕೊಟ್ಟಂಥ ಚೆನ್ನಾಂಬಿಕಾ ಫಿಲಿಮ್ಸ್ ಸಿನಿಮಾ ತೆರೆಗೆ ಬಂದ ನಂತರ, ಇದು ಹಿಟ್ಟಾದ ನಂತರ ಫಸ್ಟು
ನನ್ನ ಪರ್ಸ್ನಲಾಗಿ ಭೇಟಿ ಆಗಬೇಕು ಅಂತ ನನ್ನ ಕರೆದು ಮನಸಾರೆ ಅಪ್ಪಿ ಅಭಿನಂದಿಸಿದ್ದು ಎಗೇನ್ ಶಿವರಾಜ್ ಕುಮಾರ್ ಅವರು. ಇವೆಲ್ಲ ಒಬ್ಬ ನಾಯಕ ನಟ ಕೇವಲ ತನ್ನ ಅಭಿನಯ ತಾನು ಹಾಕೊಂಡು ಬಣ್ಣ, ತನ್ನ ಅಭಿನಯ ಆಮೇಲೆ ಬಣ್ಣ ತೆಗೆದು ಮತ್ತೆ ಹೋಗೋದು, ಆ ಥರ ಅಲ್ಲ ಅಣ್ಣ ಶಿವಣ್ಣ ಅವ್ರು, ಆ ಥರ ಅಲ್ಲ. ಅದಕ್ಕೆ ಅವ್ರನ್ನೆಲ್ಲ ಅಣ್ಣ ಅಂತಾರೆ. ಅವರು ಬಣ್ಣ ಇಲ್ಲದೆ ಮಾತಾಡ್ತಾರೆ, ಅದಕ್ಕೆ ಶಿವರಾಜ್ ಕುಮಾರ್ ಅವ್ರನ್ನ ಎಲ್ಲರೂ ಅಣ್ಣ ಅಂತಾರೆ ಚಿತ್ರರಂಗದಲ್ಲಿ. ಮರೆಯದೇ ಹೇಳಬೇಕಾದ ಮತ್ತೊಂದು ಮಾತೇನೆಂದರೆ, ಮತ್ತೊಂದು ವಿಶೇಷ ಅಂಗವಾಗಿ ಈ ಸಾಮಾಜಿಕ ಜಾಲತಾಣ, ಈ ಸೋಷಿಯಲ್ ಮೀಡಿಯಾ ಒಂದು ವಿಶೇಷವಾಗಿ ಕ್ರಿಯೇಟ್ ಆಗ್ಬಿಡ್ತು. ಈ ಸೋಷಿಯಲ್ ಮೀಡಿಯಾನ ಹೇಗೆ ಬಳಸ್ಕೋತೀವಿ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಇದೇ ಸೋಷಿಯಲ್ ಮೀಡಿಯಾ ಯಾವ ರೀತಿ ಒಳ್ಳೆಯದು ಮಾಡುತ್ತೆ ಅಂತಂದರೆ, ಒಂದು ಸ್ವಲ್ಪ ದಿನಗಳ ಮುಂಚೆ ಇದೇ ಸಾಗರಿಯ ಹಾಡನ್ನು ಯಾರೋ ಸಣ್ಣ ರೀಲ್ಸ್ ಮಾಡಿಬಿಟ್ರು. ಅದು ಹೇಗೆ ವೈರಲ್ ಆಯ್ತಂದರೆ, ಎಲ್ಲಿ ನೋಡಿದ್ರು ಈ ಸಾಲುಗಳು, ನಿನ್ನ ಲಜ್ಜೆಯೊಂದು ಸಂಗೀತದಂತೆ, ನಿನ್ನ ಹೆಜ್ಜೆ ನನ್ನ ತಾಳ, ನಿನ್ನ ಮೌನ ಒಂದು ಸಾಹಿತ್ಯದಂತೆ ಅದೇ ಅಂತರಾಳ. ಈ ಸಾಲುಗಳು ಬಹಳ ಜನ ಗಮನಿಸಿರಲಿಲ್ಲ, ಕೇಳಿರಲಿಲ್ಲ, ಬರೀ ಸಾಗರಿಯೇ ಹುಣ್ಣಿಮೆ ಅನ್ಕೊಂಡು ಹಾಡು ಹಿಟ್ ಆಯಿತು, ಬಂತು ಹೋಯ್ತು. ಆದರೆ ಒಳಗಿನ ಸಾಲುಗಳು, ಅದರ ಒಳಗಿನ ವಿಷಯಗಳು ಈ ರೀಲ್ಸ್ಗಳಿಂದ ಬಹಳ ಜನಕ್ಕೆ ಗೊತ್ತಾಗಿ, ಓ ಈ ಥರ ಸಾಲಿದೆ ಅದರಲ್ಲಿ ಅಂತ ಗಮನಿಸೋ ಹಾಗಾಯಿತು. ಸೊ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ. ನಿಮ್ಮ ಈ ಪ್ರೀತಿಯ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ದಿಲ್ ಬಟನ್ ಒತ್ತಿ, ನಿಮ್ಮ ಪ್ರೀತಿಯನ್ನು ತೋರಿಸಿ. ನಿಮ್ಮ ಹಾರೈಕೆ ಆಶೀರ್ವಾದಗಳಿಂದ ಒಂದಷ್ಟು ಹಾಡುಗಳ ಮೆಲುಕುಗಳು, ಒಂದಷ್ಟು ಹೊಸ ಹಾಡುಗಳ ಪಲುಕುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಸೌಭಾಗ್ಯ ಸಿಕ್ಕಲಿ. ಸದಾ ನಿಮ್ಮ ಆಶೀರ್ವಾದ ಮತ್ತಲ್ಲಿ. ನಮಸ್ಕಾರ.